Z900 SC ಅಂತ ಇನ್ನೊಂದು ವೇರಿಯಂಟ್ ಇದೆ. ನನ್ನ ಹತ್ರ Z1000 ಇತ್ತು. ಈ ಗಾಡಿ ಆ್ಯಕ್ಚುಲಿ ನಮ್ಮ ಮೈಸೂರು ಅವ್ರದ್ದು. ಇಂಡಿಯಾದಲ್ಲಿ Z900 ಸೇಲ್ ಆದಂಗೆ ಬೇರೆ ಯಾವ ಗಾಡಿನೂ ಸೇಲ್ ಆಗಲ್ಲ. ನೋಡಿ ಇದು E20 ರೆಡಿ ಗುರು ಇದು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಟಿ ವಿ ಇನ್ ಕನ್ನಡ. ಇವತ್ತು ನನ್ನ ಹತ್ರ ಈ ಕೀ ಇದೆ, ಕವಾಸಾಕಿದು. ಸೊ ಇದು ಯಾವುದೇ ಸಾಮಾನ್ಯ ಕವಾಸಾಕಿ ಗಾಡಿ ಇದಲ್ಲ. ಇಂಡಿಯಾದಲ್ಲಿ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಬಿಗ್ ಬೈಕ್ ಗುರು. ಇಲ್ಲಿದೆ ನೋಡಿ, ದಿ ಆಲ್ ನ್ಯೂ 2026 ಕವಾಸಾಕಿ Z900. ಇದೇ ದ ಲೇಟೆಸ್ಟ್ ಜನ್ರೇಷನ್. ಇದು ನಮ್ಮ ಲಕ್ಷ್ಮೀಕಾಂತ್ ಅವ್ರ ಹತ್ರ Z900 ಇತ್ತು, ಅದು ನೋಡಿದ್ದೀರಾ, ನಾನು ಓಡಿಸಿದ್ದೀನಿ ಸುಮಾರು ಸರಿ. ಅದು ಇದರ ಹಿಂದಿನ ಜನ್ರೇಷನ್ನು. ಸೊ ಇದು ಲೇಟೆಸ್ಟ್ ಜನ್ರೇಷನು, ತುಂಬಾ ಚೇಂಜಸ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಅಬ್ರಾಡಲ್ಲಿ Z900 ಮತ್ತು Z900 SC ಅಂತ ಇನ್ನೊಂದು ವೇರಿಯಂಟ್ ಇದೆ. ಇಂಡಿಯಾನಲ್ಲಿ SC ಇಲ್ಲ, ಓನ್ಲಿ Z900 ಮಾತ್ರ ತೊಗೊಂಬಂದಿರೋದು. ಮೈನರ್ ಡಿಫ್ರೆನ್ಸಸ್ ಅದಕ್ಕೆ ಹೇಳ್ತೀನಿ ಏನಂತ. ಸೊ ಫಸ್ಟ್ ಆಫ್ ಆಲ್ ದ ಬಿಗ್ ಚೇಂಜ್ ಬೀಯಿಂಗ್ ದ ಫ್ರಂಟ್ ಹೆಡ್ಲೈಟ್ಸ್. ಫ್ರಂಟ್ ಹೆಡ್ಲೈಟ್ ಇದ್ರದ್ದು ಒಂಥರ ಇವಾಗ ಪ್ರೆಡೇಟರ್ ಲುಕ್ ಕೊಟ್ಟಿದ್ದಾನೆ. ಕೆಳಗಡೆ ಲೈಟ್ ಮಾಡಿದೆ, ಇಲ್ಲೂ ಲೈಟ್ ಇದೆ, ಪಕ್ಕದಲ್ಲೂ ಲೈಟ್ ಇದೆ. ಸಖತ್ತಾಗಿದೆ ಗುರು ಹೆಡ್ಲೈಟ್ ಮಾಸ್ಕ್. ಆ್ಯಕ್ಚುಲಿ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಹೆಡ್ಲೈಟ್ ಒಂಥರ ಸ್ಮಾಲರ್ ವರ್ಷನ್ ಆಫ್ ದ Z1000. ನನ್ನ ಹತ್ರ Z1000 ಇತ್ತು, ಅದೂ ಸೇಮ್ ಪ್ರೊಡೇಟರ್ ಲುಕ್ಕು. ಸಕ್ಕತ್ತಾಗಿತ್ತು ಅದು ಹೆಡ್ಲೈಟ್ಸು. ಆ ಹೆಡ್ಲೈಟ್ಸ್ಗೆ ಫೇಮಸ್ ಅದು ಗಾಡಿ. ಸುಗೋಮಿ ಅಂತ ಏನೋ ಬರುತ್ತೆ ಡಿಸೈನ್, ಅದು ಸುಗೋಮಿ ಡಿಸೈನ್. ಇದೂ ಅಷ್ಟೇ ಸುಗೋಮಿ ಡಿಸೈನೇ, ಬಟ್ ಸ್ಮಾಲರ್ ವರ್ಷನ್, ಒಂಥರ ಚೋಟೋ ವರ್ಷನ್ ಮಾಡೋರು ಅದರದ್ದು. ಬಟ್ ಏನಂದರೆ ಕಂಪೇರ್ಡ್ ಟು ದ ಪ್ರೀವಿಯಸ್ ಜನ್ನು ಇದು ಸ್ವಲ್ಪ ಮಾಸ್ಕ್ ಚಿಕ್ಕದು. ಸೊ ನಿಮಗೆ ಒಂಥರ ಕಾಂಪ್ಯಾಕ್ಟಾಗಿ ಕಾಣಿಸುತ್ತೆ ಫೋಟೋಸಲ್ಲೆಲ್ಲ. ಇನ್ ಪರ್ಸನ್ ನೋಡಿದ್ರೂ ಆ್ಯಕ್ಚುಲಿ ತುಂಬ ಕಾಂಪ್ಯಾಕ್ಟ್ ಆಗಿದೆ ಇದು ಗಾಡಿ. ಹಳೆ ಇದ್ರ ಹಿಂದಿನ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ಅಷ್ಟು ಬಲ್ಕ್ ಇಲ್ಲ ಗಾಡಿ ಇದು. ಸೊ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಬಟ್ ದೆನ್ ಸ್ಟೈಲಿಂಗ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ತುಂಬ ಜನಕ್ಕೆ ಆ್ಯಕ್ಚುಲಿ ಇಷ್ಟ ಆಗಿಲ್ಲ ಈ ಹೊಸ ಸ್ಟೈಲಿಂಗು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು. ಸೊ ಹಿಂದೆ ಟೇಲ್ ಸೆಕ್ಷನ್ ಕೂಡ ಚೇಂಜ್ ಮಾಡಿದ್ದಾರೆ ನೋಡಿ, ಈ ಥರ ದೊಡ್ಡದು ಹಿಂಗೆ ಮಾಡಿದ್ದಾರೆ LED. ಸೊ ಅಪಾರ್ಟ್ ಫ್ರಮ್ ದಟ್ ಸೈಡ್ ಆ್ಯಂಗಲ್ ಎಲ್ಲ ನಿಮಗೆ ಪ್ರಿಟಿ ಮಚ್ ದ ಸೇಮ್ ಥಿಂಗ್. ಸೊ ಬಿಫೋರ್ ಐ ಗೆಟ್ ಟು ದ ಟೆಕ್ನಿಕಲ್ ಪಾರ್ಟ್, ಈ ಗಾಡಿ ಆ್ಯಕ್ಚುಲಿ ನಮ್ಮ ಮೈಸೂರು ಅವ್ರದ್ದು. ಸುಹಾಸ್ ಅಂದ್ಬಿಟ್ಟು ಅವ್ರ ಹೆಸರು. ನಮ್ಮ ಮನೆ ಹತ್ರನೇ ಇದ್ದಾರೆ, ವರ್ತೂರು, ನಮ್ಮ ಊರು ಪಕ್ಕ ವರ್ತೂರು ಬರುತ್ತೆ. ಕೆಲಸ ಬಂದು ಅಲ್ಲೇ ನಮ್ಮ ವೈಟ್ಫೀಲ್ಡಲ್ಲೇ ಎಲ್ಲೋ ಕೆಲಸ ಮಾಡ್ತಾರೆ. ಅವ್ರು ಇಬ್ಬರು ಇದ್ದಾರೆ, ಅಣ್ಣ ತಮ್ಮ. ಸೊ ಇದನ್ನು ಫಸ್ಟ್ ಸರ್ವಿಸ್ ಹಾಕಕ್ಕೆ ಮುಂಚೆನೇ ಗಾಡಿ ತೊಗೊಂಡಿದ್ದು 1 ವಾರಕ್ಕೋ 2 ವಾರಕ್ಕೋ ನನಗೆ ಮೇಲ್ ಮಾಡಿದರು. ಸೊ ಅವಾಗೆ ಮೀಟ್ ಮಾಡ್ಕೊಂಡು ಹೋಗಿದ್ರು. ನಾನು ಅಂದೆ ಫಸ್ಟ್ ಸರ್ವಿಸ್ ಆದಮೇಲೆ ಕೊಡಿ ಬ್ರದರ್, ಯಾಕಂದರೆ ಗಾಡಿ ನಮ್ಮ ಫುಲ್ಲು ಪೊಟೆನ್ಷಿಯಲ್ ಏನು ನೋಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಹೌದು ಬ್ರೋ ಅಂತೇಳಿ ಈಗ ಫಸ್ಟ್ ಸರ್ವಿಸ್ ಆದಮೇಲೆ ಅವರೆಲ್ಲೋ ಕೇರಳ ಟ್ರಿಪ್ ಹೋಗಿದ್ರಂತೆ. ನಾನು ಕೊಯಂಬತ್ತೂರು ಹೋಗಿದ್ದೆ ಲಾಸ್ಟ್ ವೀಕು. ಸೊ ಆ ಗ್ಯಾಪಲ್ಲಿ ಈ ಗಾಡಿ ಕೇರಳಗೆಲ್ಲ ಹೋಗಿ ಬಂದಿದೆ. ಈಗ ಒಂದು 2,000-3,000 ಹತ್ತತ್ರ 3,000 ಕಿಲೋಮೀಟ್ರ್ ಓಡಿದೆ ಈಗ. ಸೊ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಇದೆ ಗಾಡಿ. ಸೊ ಇದು ನಮ್ಮ ಮೈಸೂರು ಸುಹಾಸ್ ಅವರು. ತುಂಬ ಥ್ಯಾಂಕ್ ಯು ಬ್ರೋ. ನಾನು ಆ್ಯಕ್ಚುಲಿ ಈ ಹೊಸ ಮಾಡಲ್ಲು ಫೀಚರ್ ಮಾಡೋಣ ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ. ಬಟ್ ಐ ನೆವರ್ ಪುಟ್ ದಿ ಎಫರ್ಟ್. ಯಾರ ಹತ್ರ ಇದೆ ಗಾಡಿ ನೋಡೋಣ, ಹುಡ್ಕೋಣ, ಅದೆಲ್ಲ ನಾನೇನು ಮಾಡೇ ಇಲ್ಲ. ನಮ್ಮ ಸುಹಾಸ್ ಅವರು ಅವರಾಗವರೇ ಈ ಹೊಸ ಗಾಡಿನ ನಮ್ಮ ಹತ್ರ ತಂದು ಬಿಟ್ಟವ್ರೆ. ತುಂಬ ಥ್ಯಾಂಕ್ ಯು ಬ್ರೋ. ಸೊ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಚೇಂಜಸ್ ಇದೆ ಈ ಗಾಡಿಗೆ. ಫಸ್ಟು ದ ಮೈನ್ ಥಿಂಗ್ ಬೀಯಿಂಗ್ ರೈಡ್ ಬೈ ವೈರ್. ಸೊ ಇದ್ರ ಹಿಂದಿನ ಜನ್ರೇಷನಲ್ಲಿ ಕೇಬಲ್ ಆಪ್ರೇಟೆಡ್ ಥ್ರಾಟಲ್ ವಾಲ್ವ್ ಇತ್ತು, ಈಗ ರೈಡ್ ಬೈ ವೈರ್ ಇದೆ. ಸೊ ರೈಡ್ ಬೈ ವೈರ್ ಇರೋ ಕಾರಣ ಇದರಲ್ಲಿ ಅಪ್ ಡೌನ್ ಕ್ವಿಕ್ ಶಿಫ್ಟರು ಎಲ್ಲ ಇದೆ, ಕ್ರೂಸ್ ಕಂಟ್ರೋಲ್ ಇದೆ. ಸೊ ನೋಡಿ ಇಲ್ಲಿ ಕ್ವಿಕ್ ಶಿಫ್ಟ್ರು ಬೋತ್ ಅಪ್ ಆ್ಯಂಡ್ ಡೌನ್ ಎರಡೂ ಇದೆ ಇವಾಗ ಇದರಲ್ಲಿ. ಸೊ ಹಿಂದಿನ ಜನ್ರೇಷನಲ್ಲಿ ಏನೂ ಇದ್ದಿದ್ದಿಲ್ಲ, ಕ್ವಿಕ್ ಶಿಫ್ಟ್ರೇ ಇಲ್ಲ, ಫುಲ್ ಮ್ಯಾನ್ಯುಯಲ್ ಅದು, ಅಪ್ ಶಿಫ್ಟ್ ಕೂಡ ಇಲ್ಲ. ಸೊ ಇದರಲ್ಲಿ ಎಲ್ಲ ಇದೆ. ಸೊ ಫ್ರಂಟ್ ಬ್ರೇಕ್ಸ್ ನೋಡೋದಾದರೆ 300mm ಡಿಸ್ಕ್ ಬ್ರೇಕ್ಸು, ನಿಸಿನ್ ಕ್ಯಾಲಿಪರ್ಸ್ ಕೊಡ್ತಾನೆ. SC ಅಂತ ನಾನು ಏನು ಹೇಳಿದೆ, ಅಬ್ರಾಡಲ್ಲಿ ಇನ್ನೊಂದು ಮಾಡಲ್ ಇದೆ SC ಅಂತ, ಅದರಲ್ಲಿ M4 ಮೊನೋಬ್ಲಾಕ್ ಬ್ರೆಂಬೋ ಕೊಡ್ತಾನೆ, ಬ್ರೆಂಬೋ ಕ್ಯಾಲಿಪರ್ಸ್. ಇದರಲ್ಲಿ ನಿಸಿನ್ ಇದೆ, ಸ್ಟ್ಯಾಂಡರ್ಡ್ ಮಾಡಲ್ ಇದು ನಿಸಿನ್ ಕ್ಯಾಲಿಪರ್ಸ್. ಇದೂ ಒಳ್ಳೆ ಬ್ರೇಕೇ ಗುರು, ಚೆನ್ನಾಗಿದೆ. ಬಟ್ ಏನಂದರೆ ಬ್ರೇಕ್ದು ನಿಮ್ಗೆ ಅಸಲಿ ತಾಕತ್ತು ಗೊತ್ತಾಗೋದು ಹಾರ್ಡ್ ಬ್ರೇಕಿಂಗ್. ಟ್ರ್ಯಾಕಲ್ಲೆಲ್ಲ ತೊಗೊಂಡೋಗಿ ಫುಲ್ ಬ್ರೇಕಿಂಗ್ ಹೊಡಿತೀರಲ್ಲ, ಆವಾಗ ಹೀಟ್ ಆದಮೇಲೆ ಅದ್ರ ಬಂಡವಾಳ ಗೊತ್ತಾಗೋದು. ಅದರ್ವೈಸ್ ನಮ್ಮ ಸ್ಟ್ರೀಟ್ ರೈಡಿಂಗಲ್ಲಿ ನಿಮಗೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ತುಂಬ ಒಳ್ಳೆ ಬೈಟ್ ಇದೆ ಇದು. ನೋಡಿ ಟ್ಯೂಬ್, ಇದು ರಬ್ಬರ್ ಟ್ಯೂಬ್, ಇದು ಸ್ಟೀಲ್ ಬೇಡೆಡ್ ಲೈನ್ ಅಲ್ಲ ಇದು. ಸೊ ನೀವು ಇದನ್ನು ಟ್ರ್ಯಾಕಲ್ಲಿ ಎತ್ಕೊಂಡೋಗಿ ಚೆಚ್ಚಾಗಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಆವಾಗ ಬ್ರೇಕ್ ಫುಲ್ ಬಿಸಿ ಆಗೋಗುತ್ತೆ. ಆವಾಗಲೇ ಅದ್ರದ್ದು ಆ್ಯಕ್ಚುಯಲ್ ಬಂಡವಾಳ ಗೊತ್ತಾಗೋದು ನಮಗೆ. ಸೊ ರೋಡಲ್ಲಿ ಓಡಿಸೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ರೇರ್ ಶಾಕ್ ನೋಡೋದಾದರೆ ಇದರಲ್ಲಿ ಹಾರಿಜಾಂಟಲ್ ಬ್ಯಾಕ್ಲಿಂಗ್ ಶಾಕ್ ಅಂತಲೇ ಮಾಡಿದ್ದಾನೆ ಈ ಸರಿ. ಸೊ ಹೀಗೆ ಹಾರಿಜಾಂಟಲಾಗಿ ಪ್ಲೇಸ್ ಮಾಡಿದ್ದಾರೆ ಶಾಕ್ನ. ಸೊ ಇದ್ರದ್ದು ಇದು ಕ್ಲ್ಯಾಂಪೆಲ್ಲ ನೋಡ್ತಾ ಇದ್ದೀರಾ, ಟ್ರಯಾಂಗಲ್ ಕ್ಲ್ಯಾಂಪು. ಸೊ SC ಮಾಡಲಲ್ಲಿ ಇದು ಓಲಿನ್ಸ್ S46 ಅಂತೇನೋ ಬರುತ್ತೆ ಮಾಡಲ್. ಓಲಿನ್ಸ್ ಕೊಟ್ಟಿದ್ದಾರೆ ಬ್ಯಾಕು, ಫ್ರಂಟ್ ಸೇಮೇ ಇದೆ, ಬ್ಯಾಕ್ ಮಾತ್ರ ಓಲಿನ್ಸ್ ಕೊಟ್ಟಿದ್ದಾರೆ SC ಮಾಡಲಲ್ಲಿ. ಸೊ ನೋಡಿ ಇದರಲ್ಲಿ ಟೆನ್ಷನ್ ಸೆಟ್ ಮಾಡ್ಬೋದು, ಕಂಪ್ರೆಷನ್ನು, ರೀಬೌಂಡು, ಪ್ರೀಲೋಡ್ ಸೆಟ್ ಮಾಡ್ಬೋದು. ಪ್ರೀಲೋಡ್ಗೆ ಈ ಸ್ಪ್ರಿಂಗು ಇದು ಮಾಡ್ತಾರೆ, ತಿರುಗಿಸ್ತಾರೆ, ಟೈಟ್ ಮಾಡ್ತಾರೆ ಇನ್ನು ಪ್ರೀಲೋಡ್ ಜಾಸ್ತಿ ಮಾಡಬೇಕಂದ್ರೆ.
ಸೊ ರೇರು ನನಗೆ ಗೊತ್ತಿದ್ದಂಗೆ ಓನ್ಲಿ ರಿಬೌಂಡ್ ಮಾತ್ರ ಸೆಟ್ ಮಾಡ್ಬೋದು, ಕಂಪ್ರೆಷನ್ ಸೆಟ್ ಮಾಡೋಕ್ಕಾಗಲ್ಲ. ಬಟ್ ಫ್ರಂಟು ನಿಮಗೆ ಕಂಪ್ರೆಷನ್ ರಿಬೌಂಡ್ ಎರಡೂ ಸೆಟ್ಟಿಂಗ್ ಇದೆ ಅಂತ ಅನ್ಕೋತೀನಿ. ಸೊ ಈ ಸೈಡ್ ಇಲ್ಲ ಸೆಟ್ಟಿಂಗು, ಈ ಸೈಡ್ ಇದೆ. ಸೊ ನೋಡಿ ಇಲ್ಲಿದೆ. ಸೊ ಇದನ್ನೆಲ್ಲ ಕೀನಲ್ಲೇ ಮಾಡ್ಬಿಡ್ಬೋದು ನೋಡಿ. ಕೀ ಅದಕ್ಕೆ ಹಿಂಗೆ ಕೊಟ್ಟಿರೋದು ಮೇಲೆ ಮುಂದೆ ಫ್ಲ್ಯಾಟ್ ಇದೆಯಲ್ಲ ಕೀ, ಇದನ್ನು ಇಲ್ಲಿ ಇಟ್ಬಿಟ್ಟು ತಿರುಗಿಸಿದ್ರೆ ನಿಮಗೆ ಕೀನಲ್ಲೇ ಸೆಟ್ಟಿಂಗ್ ಮಾಡಿಬಿಡ್ಬೋದು, ಕಂಪ್ರೆಷನ್ನು ರೀಬೌಂಡು. ಈ ಬ್ಯಾಕಿಗೂ ಅಷ್ಟೇ, ಜಸ್ಟ್ ಕೀನಲ್ಲೇ ಹಿಂಗೆ ಇಟ್ಬಿಟ್ಟು ಹಿಂಗೆ ತಿರುಗಿಸಿದ್ರೆ ಸೆಟ್ ಆಗುತ್ತೆ ಅದು. ಬಟ್ ನಾನು ತಿರುಗ್ಸೋಕ್ಕೆ ಹೋಗಲ್ಲ, ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಏನಿದೆ ಅದೇ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿ ತುಂಬ ಪ್ಲಸ್ ಆಗಿದೆ ರೈಡು. ಫ್ರಂಟ್ 120 ಸೆಕ್ಷನ್ ಟಯರು, ರೇರ್ 180 55 ಸೆಕ್ಷನ್ ಟಯರು, 17 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಗಾಡಿ ಸೀಟ್ ಹೈಟ್ ಬಂದು 810 mm ಬರುತ್ತೆ. ಓವರ್ ಆಲ್ ವೆಯ್ಟ್ 213 ಕಿಲೋಸ್ ಗಾಡಿ ಗುರು. ಇದು ಆ್ಯಕ್ಚುಲಿ ನಮ್ಮ ಸೂಪರ್ ಡ್ಯೂಕಿಗಿನ ವೆಯ್ಟ್ ಜಾಸ್ತಿ. ನಮ್ಮ ಸೂಪರ್ ಡ್ಯೂಕ್ ಬಂದು 200 ಕಿಲೋ ಬರುತ್ತೆ, ಇದು 213 kg ಇದೆ, 213 ಕಿಲೋಸ್. ಸೊ ದಿಸ್ ಈಸ್ ಅ 948 cc ಇನ್ಲೈನ್ 4, 123 ಹಾರ್ಸ್ ಪವರ್, 99 Nm ಟಾರ್ಕ್ ಬರುತ್ತೆ ಈ ಇಂಜಿನಲ್ಲಿ. ಸೊ ವ್ಯಾಲ್ಯೂ ಫಾರ್ ಮನಿ ಗಾಡಿ ಅಂತಲೇ ಹೇಳ್ಬೋದು ಗುರು. ಇಂಡಿಯಾದಲ್ಲಿ ಕವಾಸಾಕಿ ಅವ್ರದ್ದು Z900 ಸೇಲ್ ಆದಂಗೆ ಬೇರೆ ಯಾವ ಗಾಡಿನೂ ಸೇಲ್ ಆಗೋಲ್ಲ. ದೊಡ್ಡ ಬೈಕು, ಯಾವುದೇ ದೊಡ್ಡ ಬೈಕ್ ಇರಲಿ, ನೀವು ಲೀಟ್ರ್ ಕ್ಲಾಸ್ ಹೋಗಿ, ADV ಬೈಕ್ಸ್ ಹೋಗಿ, ನೆಕೆಡ್ ಬೈಕ್ಸ್ ಹೋಗಿ, Z900 ಸೇಲ್ ಆಗುವಷ್ಟು ದೊಡ್ಡ ಗಾಡಿಗಳು ಯಾವುದು ಸೇಲ್ ಆಗೋಲ್ಲ ಇಂಡಿಯಾಲಿ. ಯಾಕಂದರೆ ಇದು ನೋಡಿ, ಇದು 1275 ಏನೋ ಇದೆ ಆನ್ ರೋಡು. ಇಷ್ಟು ಪ್ರೈಸ್ಗೆ ನಿಮಗೆ ಎಷ್ಟು 123 ಹಾರ್ಸ್ ಪವರ್ ಸಿಗ್ತಾ ಇದೆ, 100 Nm ಟಾರ್ಕ್ ಸಿಗ್ತಾ ಇದೆ, ಆಮೇಲೆ ಆ ಬ್ಯೂಟಿಫುಲ್ ಇನ್ಲೈನ್ 4 ಇಂಜಿನ್ ಸಿಗ್ತಾ ಇದೆ, ಆ ಸೌಂಡು, ಇದಕ್ಕಿಂತ ಇನ್ನೇನು ಬೇಕೇಳಿ. ಅದಕ್ಕೆ ಈ ಗಾಡಿ ಇಟ್ಟಾಗಿರೋದು. ಸೊ ಇವಾಗಲೂ ಅಷ್ಟೇ ಯೂಸ್ಡ್ ಮಾರ್ಕೆಟಲ್ಲಿ ನೀವು ಇವಾಗ ಹೊಸ ಗಾಡಿ ಇವಾಗ 12.25 ಯೂಸ್ಡ್ ತೊಗೊಂಡ್ರು ನೀವು 9-10 ಲಕ್ಷ 11 ಲಕ್ಷ ಎಲ್ಲ ಓಡುತ್ತೆ. ಅಂದರೆ ಡಿಪೆಂಡಿಂಗ್ ಆನ್ ದ ಕಂಡೀಷನ್. ಕಮ್ಮಿ ಓಡಿದರೆ ಆಲ್ಮೋಸ್ಟ್ 11 lakhsವರೆಗೂ ಯೂಸ್ಡ್ ಬೈಕೇ ಓಡುತ್ತೆ ಇದು, ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ. ಸೊ ಜನಕ್ಕೆ ಸ್ವಲ್ಪ ಉಳಿಸಿದ್ರು ಸಾಕು, ನಾನು ಯೂಸ್ಡ್ ಬೈಕೇ ತೊಗೊಬಿಡ್ತೀನಿ ಅನ್ನೋರು ಎಷ್ಟೋ ಜನ ಇದ್ದಾರೆ ಆ್ಯಕ್ಚುಲಿ. ಸೊ ಈ ಗಾಡಿಗೆ ಮಾರ್ಕೆಟ್ ಯಾವತ್ತೂ ಕಮ್ಮಿ ಆಗೋಲ್ಲ, ಕಮ್ಮಿ ಓಡಿರೋ ಗಾಡಿ ಹಿಂಗೆ ಓಡೋಗುತ್ತೆ. ಸೊ ದಟ್ ಈಸ್ Z900 ಫಾರ್ ಯು. 5 inch TFT ಡಿಸ್ಪ್ಲೇ ಕೊಟ್ಟಿದ್ದಾನೆ ಆ್ಯಂಡ್ ಇನಿಷಿಯಲ್ ಮೆಜರ್ಮೆಂಟ್ ಯೂನಿಟ್ ಇದೆ ಇದರಲ್ಲಿ, IMU. ಸೊ ನಿಮಗೆ ಲೀನ್ ಸೆನ್ಸಿಟಿವ್ ಫುಲ್ಲು, ನೀವು ಗಾಡಿ ಎಷ್ಟು ಬಗ್ಸ್ತೀರಾ ಏನು ಮಾಡ್ತೀರಾ ಎಲ್ಲ ಗೊತ್ತಾಗುತ್ತೆ. 6 axis ಆರ್ 5 axis ಐ ಆಮ್ ನಾಟ್ ಶೋರ್. ಕವಾಸಾಕಿ ಲೆಟ್ ದ ಗುಡ್ ಟೈಮ್ಸ್ ರೋಲ್. ನೋಡಿ ಇವಾಗ ಗಾಡಿ ಸೈಡ್ ಚಾನಲ್ ಇದೆಯಲ್ಲ ನೋಡಿ, ಲೀನ್ ಸೆನ್ಸಿಟಿವ್ ನಿಮಗೆ ಆ್ಯಂಗಲ್ ತೋರಿಸುತ್ತೆ. ಸೊ ಫುಲ್ಲಿ ಲೋಡೆಡ್ ಗುರು ಗಾಡಿ. ಇದನ್ನು ಫುಲ್ಲು ಎಲೆಕ್ಟ್ರಾನಿಕ್ಸ್ ಎಲ್ಲ ಫುಲ್ ಕೊಟ್ಬಿಟ್ಟಿದ್ದಾರೆ ಈಗ ಕವಾಸಾಕಿ ಗ್ರೀನ್. ಸೊ ಇವಾಗ 2026 ಮಾಡಲಲ್ಲಿ ಇವಾಗ ಬ್ಲ್ಯಾಕ್ ಕಲರ್ ಬಿಟ್ಟಿದ್ದಾನೆ, ಬ್ಲ್ಯಾಕ್ ವಿತ್ ಗೋಲ್ಡ್ ಟ್ಯೂಬ್ಸ್. ಗಾಡಿ ಫುಲ್ ಬ್ಲ್ಯಾಕು, ಮತ್ತು ನಿಮ್ಗೆ ಇಲ್ಲಿ ಟ್ಯೂಬ್ಸ್ ಏನು ಕಾಣಿಸ್ತಾ ಇದೆ ಇವೆಲ್ಲ ಗೋಲ್ಡ್ ಮಾಡಿದ್ದಾನೆ. ಸಕ್ಕತ್ತಾಗಿದೆ ಗುರು, ಅದು ಒಂಥರ ಲಿಮಿಟೆಡ್ ಎಡಿಷನ್ ಥರ ಕಾಣಿಸುತ್ತೆ. ಸೊ ನಮ್ಮ ಸುಹಾಸ್ ಅವರು ಇದಕ್ಕೆ ಫ್ರಂಟ್ ಫೋರ್ಕ್ ಪ್ರೊಟೆಕ್ಟರ್ ಹಾಕಿದ್ದಾರೆ, ರಿವೋಟೆಕ್ದು ಫ್ರೇಮ್ ಸ್ಲೈಡರ್ ಹಾಕಿದ್ದಾರೆ, ರೇರ್ ಪ್ಯಾಡಾಕ್ ಸ್ಪೂಲ್ ಹಾಕಿದ್ದಾರೆ, ಸ್ವಿಂಗ್ ಆರ್ಮ್ ಪ್ರೊಟೆಕ್ಟರ್ ಹಾಕಿದ್ದಾರೆ. ಆಮೇಲೆ ಇದು ನೋಡಿ ಎಕ್ಸಾಸ್ಟ್ ಪ್ರೊಟೆಕ್ಟರ್ ಅಂತ. ಇದು ನಾನು ಫಸ್ಟ್ ಟೈಮ್ ನೋಡಿದಾಗ ಏನೋ ಸ್ಟಂಟ್ ಮಾಡ್ತೀರಾ ಬ್ರೋ ನೀವು ಅಂತ ಅಂದ್ಕೊಂಬಿಟ್ಟಿದ್ದೆ. ಯೂಶಲಿ ಸ್ಟಂಟ್ ರೈಡರ್ಸು ವೀಲಿ ಹೊಡಿತಾರಲ್ಲ ಅವಾಗ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಅಂತ ಇದನ್ನು ಹಾಕ್ಸ್ತಾರೆ. ಬಟ್ ಇದು ಆ್ಯಕ್ಚುಲಿ ಎಕ್ಸಾಸ್ಟ್ ಪ್ರೊಟೆಕ್ಟ್ ಮಾಡೋಕ್ಕಂತೆ. ಸೊ ನೀವು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಏನಾದ್ರು ಹಾಕ್ತೀರಾ ಅಂದರೆ ಗಾಡಿ ಎಲ್ಲಾದರೂ ಬಿದ್ದರೂ ಇದು ತೊಗೊಳುತ್ತೆ ಇಂಪ್ಯಾಕ್ಟು, ಎಕ್ಸಾಸ್ಟ್ಗೆ ಏನಾಗಲ್ಲ. ಕಾಸ್ಟ್ಲಿ ಎಕ್ಸಾಸ್ಟ್ ಏನಾದ್ರು ಹಾಕಿದರೆ ಸೇವ್ ಆಗುತ್ತೆ. ಇದು ಒಂದು ಸೈಡ್ ಮಾತ್ರನೇ ಇರೋದು, ಈ ಸೈಡ್ ಇಲ್ಲ. ಎಕ್ಸಾಸ್ಟ್ ಪ್ರೊಟೆಕ್ಟರ್ ಅಂತೆ ಅದು. ಆಮೇಲೆ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಹಾಕಿದ್ದಾರೆ. ಸೊ ಎಲ್ಲಾದರೂ ವೆಟ್ ಸರ್ಫೇಸಲ್ಲಿ ನಿಲ್ಲಿಸಿದ್ರು ನಿಂತ್ಕೊಳ್ಳುತ್ತೆ ಗಾಡಿ, ಒಳಗಡೆ ಹೋಗ್ಬಿಡಲ್ಲ. ಆಮೇಲೆ ರೇಡಿಯೇಟರ್ ಗಾರ್ಡ್ ಹಾಕ್ಸಿದ್ದಾರೆ. ಸೊ ಇಷ್ಟು ಆಕ್ಸೆಸರೀಸ್ ಇದೆ ಗಾಡಿ, ಫುಲ್ಲಿ ಲೋಡೆಡ್ ಅಂದ್ಕೊಳ್ಳಿ. ಮಾತಾಡಿದ್ದು ಸಾಕು, ಲೆಟ್ಸ್ ಗೋ ಫಾರ್ ಸ್ಪಿನ್. ಸೊ ಬೆಳಗ್ಗೆ ಪಕ್ಕ ನಮ್ಮ ಸೂಪರ್ ಡ್ಯೂಕ್ ಪಕ್ಕ ಎಲ್ಲ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ವಿ ಗಾಡಿನ. ಸೊ ಈಗ ರೋಡ್ ಮೋಡಲ್ಲಿದೆ, ಇದರಲ್ಲಿ 3 ಮೋಡ್ ಬರುತ್ತೆ, ಸ್ಪೋರ್ಟು, ರೋಡು, ಆಮೇಲೆ ರೈನು. ಎಕ್ಸ್ಟ್ರಾ ಒಂದು ಮೋಡ್ ಕೊಟ್ಟಿದ್ದಾರೆ, ಅದು ಕಸ್ಟಮ್ ಮೋಡು, ರೈಡರ್ ಮೋಡ್ ಅಂತ. ಸೊ ನಾನೇನು ಮಾಡಿದ್ದೀನಿ, ರೈಡರ್ ಮೋಡಲ್ಲಿ ಪವರ್ ಫುಲ್ ಇಟ್ಟಿದ್ದೀನಿ, ಟ್ರಾಕ್ಷನ್ ಕಂಟ್ರೋಲ್ 1 ಇಟ್ಟಿದ್ದೀನಿ. 3 ಲೆವೆಲ್ಸ್ ಇರುತ್ತೆ, 1 ಬಂದು ಮಿನಿಮಮ್ಮು, 3 ಬಂದು ಮ್ಯಾಕ್ಸಿಮಮ್. ನಾನು ಮಿನಿಮಮ್ಗೆ ಇಟ್ಟಿದ್ದೀನಿ, ಆಫ್ ಕೂಡ ಮಾಡ್ಬೋದು. ಪವರಲ್ಲಿ ನಿಮಗೆ ಫುಲ್ಲು ಲೋ 2 ಇದೆ, ನಾನು ಫುಲ್ ಇಟ್ಟಿದ್ದೀನಿ. ಸೊ ಇವಾಗ ಇದರಲ್ಲೇ ಓಡಿಸೋಣ. ಫುಲ್ ಪವರ್, ಲೀಸ್ಟ್ ಎಲೆಕ್ಟ್ರಾನಿಕ್ಸ್, ಲೀಸ್ಟ್ ಟ್ರಾಕ್ಷನ್ ಕಂಟ್ರೋಲ್. ಕವಾಸಾಕಿ ಸ್ಮೂತ್ನೆಸ್ ಗುರು ನಜ್ಜಿ, ಯಾವ ಗಾಡೀಲಿ ಬರೋಲ್ಲ ಕವಾಸಾಕಿ ಸ್ಮೂತ್ನೆಸ್. ಸೊ ಇದೇನೋ ರೈಡಾಲಜಿ ಅಂತ ಆ್ಯಪ್ ಬೇರೆ ಇದೆ. ಸೊ ನೀವು ಫೋನ್ಗೆಲ್ಲ ಕನೆಕ್ಟ್ ಮಾಡ್ಕೋಬೋದು, ಏನೇನೋ ಇದೆ ಗುರು ಗಾಡೀಲಿ. ಸೊ ನಮಗೇನು ಮೈನ್ ಬೇಕೋ ಅದು ಮಾತ್ರ ಹೇಳ್ತಾ ಇದ್ದೀನಿ ನಿಮಗೆ. ಕ್ರೂಸ್ ಕಂಟ್ರೋಲ್ ಎಲ್ಲ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಎಲ್ಲ ಇದೆ ಇವಾಗ. ರೈಟ್ ಬೈ ವೈರ್ ಥ್ರಾಟಲ್ ಅಲ್ವಾ, ಸೊ ಇಟ್ ಹ್ಯಾಸ್ ಎವ್ರಿಥಿಂಗ್. ಅಡ್ಜಸ್ಟಬಲ್ ಕ್ರಚ್ಚು, ಬ್ರೇಕ್ ಲಿವರ್ಸ್ ಎರಡೂ ಇದೆ. ಮಿರರ್ ಡಿಸೈನ್ ಕೂಡ ಚೆನ್ನಾಗಿದೆ ಗುರು. ಹಂಗನಾ
ಕ್ವಿಕ್ ಶಿಫ್ಟ್ರು ಏನು ಸ್ಮೂತ್ ಆಗಿದೆ ಗೊತ್ತಾ, ಇದು ಬೋತ್ ಅಪ್ಪು ಡೌನು. ನಮ್ಮ ಟೆನಾರಲ್ಲಿ ಹೊಡಿತೀವಲ್ಲ ಬುಮ್ 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 ಹಂಗೆ ಹೊಡಿಬೋದು. ಅದೇ ಇದಕ್ಕೆ ಎಕ್ಸಾಸ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ಸೊ ಇದು ನೇಕೆಡ್ ಬೈಕ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟು. ಸ್ವಲ್ಪ ಬ್ಯಾಟಿಂಗ್ ಮಾಡ್ಬಿಡ್ತೀನಿ, ಪ್ಯೂರ್ ಗಾಡಿ ಸೌಂಡ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಬ್ಯೂಟಿಫುಲ್ ಪಿಕಪ್ ಗುರು. ಏನು ಪಿಕಪ್ ಗೊತ್ತಾ, ಬೇಗ ಸಿಕ್ಬಿಡುತ್ತೆ ಟಾರ್ಕು. 948 cc ಅಲ್ವಾ, ಸೊ ದೊಡ್ಡ ಸಿಲಿಂಡರ್ಸು, 4 ಸಿಲಿಂಡ್ರು, ಬೇಗ 100 Nm ಟಾರ್ಕ್ ಏನಿದೆ ನಿಮಗೆ ಬೇಗ ಸಿಕ್ಬಿಡುತ್ತೆ ಈ ಗಾಡೀಲಿ. ಆಮೇಲೆ ಗಾಡಿನ ಈಸಿಯಾಗಿ ಸ್ವಿವೆಲ್ ಮಾಡ್ಬಿಡ್ಬೋದು, ರೈಟ್ ಲೆಫ್ಟ್ ಹೊಡಿಯೋಕ್ಕೆ ಸಖತ್ ಈಸಿ ಇದೆ. ಇಷ್ಟು ದೊಡ್ಡ ಗಾಡಿ 948 cc, ಆಲ್ಮೋಸ್ಟ್ 1000 cc ಅನ್ಕೊಳ್ಳಿ. ಇಷ್ಟು ದೊಡ್ಡ ಬೈಕ್ ಓಡಿಸ್ತಾ ಇದ್ದೀನಿ ಅಂತಲೇ ಅನ್ಸಲ್ಲ ನಿಮ್ಗೆ ಓಡಿಸೋವಾಗ. ಫಸ್ಟ್ ಗೇರಲ್ಲಿ ವೀಲ್ ಇಲ್ಲ ಪಾಪ ಆಗೋದು ಗುರು ಇದು ನೋಡಿ, ಫ್ಲೋಟ್ ಆಗೋದು ಫ್ರಂಟು. ಸಸ್ಪೆನ್ಷನ್ ಎಲ್ಲ ಹೆವಿ ಸ್ಮೂತ್ ಗುರು. ಒಳ್ಳೆ ಟೂರಿಂಗ್ ಮಾಡ್ಬೋದು ಈ ಗಾಡೀಲಿ, ನಿಮ್ಗೇನು ಅನ್ಸೋದೇ ಇಲ್ಲ. ಬಾಂಬ್ ಟೂರಿಂಗ್ ಮಾಡ್ಬೋದು. ಬಟ್ ಏನಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಅಷ್ಟಕ್ಕಷ್ಟೇ, ಜಾಸ್ತಿ ಏನಿಲ್ಲ. ಡಬಲ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತೀರಾ ಅಂದರೆ ಟಚ್ ಆಗುತ್ತೆ ಬೇಗ ಹಂಪ್ಸಲ್ಲಿ. ಟಾಪ್ ಎಷ್ಟು ಆಗುತ್ತೆ ನೋಡೋಣ ಈ ಗಾಡಿ. ಎಷ್ಟೋಯ್ತು ಟಾಪ್ ನಾನು ನೋಡಿಲ್ಲ, ಮೀಟರು ನೀವು ನೋಡಿರ್ತೀರಾ. ಕ್ರೇಜಿ ಪರ್ಫಾರ್ಮೆನ್ಸ್ ಗುರು, ಡ್ರಾಪೇ ಇಲ್ಲ. ಏನು ಅಷ್ಟೊಂದು ರೆಸ್ಟ್ರಿಕ್ಷನ್ ಎಲ್ಲ ಫೀಲ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಈ ಗಾಡಿ E20 ರೆಡಿ ನೋಡಿ, ಇದು E20 ರೆಡಿ ಗುರು. ಇದು 20% ಎಥನಾಲ್ ಮಿಕ್ಸ್ ಹಾಕಿದ್ರು ಏನು ಪ್ರಾಬ್ಲಮ್ ಇಲ್ಲ, ಇದಕ್ಕೆ ಆರಾಮಾಗಿ ಮೇಂಟೈನ್ ಮಾಡ್ಕೊಂಬಿಡ್ಬೋದು. ಸೊ ಅದಕ್ಕೆ ನಾನು ಹೇಳಿದ್ದು ವ್ಯಾಲ್ಯೂ ಫಾರ್ ಮನಿ ಗಾಡಿ. ಇಂಡಿಯಾಲಿ ದೊಡ್ಡ ಬೈಕ್ ತೊಗೋತೀರಾ ಅಂದರೆ ಚಿಂತೆ ಇಲ್ದಂಗೆ ತೊಗೊಳ್ಳೋ ಅಂಥ ಗಾಡಿ ಇದೊಂದೇ. E20 ರೆಡಿ ಇದೆ ಇದು. ಬಟ್ ಯೂಸ್ 95+ ಆಕ್ಟೇನ್ ಗ್ಯಾಸೋಲಿನ್ ಓನ್ಲಿ. ಸೊ XP95 ಹಾಕೊಂಡು ಓಡಿಸ್ಕೊಂಡಿದ್ರೆ ಸಾಕಿದೆ ಆರಾಮಾಗಿ. ನಾರ್ಮಲ್ಲೇ ಎಷ್ಟು 104 103 ಇರುತ್ತೆ, XP95 ಒಂದು 5-6 ರೂಪಾಯಿ ಜಾಸ್ತಿ ಇರುತ್ತೆ. ಆರಾಮಾಗಿ ಸಾಕ್ಬೋದು ಗುರು ಈ ಗಾಡಿನ. ಸೊ ಅದಕ್ಕೆ ಇಷ್ಟು ಇಟ್ಟಾಗೋದು. ನಾರ್ತಲ್ಲಿ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಯಾರು ಇವಾಗ ಏನು ಹೆಸರು ಮಾಡಿದ್ದಾರೆ ಅವರೆಲ್ಲ ಸ್ಟಾರ್ಟ್ ಮಾಡಿರೋದು Z900 ಇಂದಾನೆ. ಸೊ ಇವಾಗೂ ಎಷ್ಟೋ ಜನ Z900 ಹಿಡ್ಕೊಂಡೇ ಇದ್ದಾರೆ. ತುಂಬ ಒಳ್ಳೆಯ ಗಾಡಿ, ವೆರಿ ರಿಲಯಬಲ್ ಗುರು. ಕವಾಸಾಕಿ 1,00,000 ಕಿಲೋಮೀಟ್ರ್ ಓಡಿಸ್ತೀರಾ ಅಂದರೂ ನಿಮ್ಗೇನು ಜಾಸ್ತಿ ಖರ್ಚು ಬರೋಲ್ಲ ಇಂಜಿನ್ದೆಲ್ಲ. ವೆರಿ ಸಿಂಪಲ್, ಏನು ತುಂಬ ಕಾಂಪ್ಲಿಕೇಟೆಡ್ ಮೆಕ್ಯಾನಿಸಮ್ ಎಲ್ಲ ಏನಿಲ್ಲ ಈ ಗಾಡೀಲಿ. ರಿಲಯಬಲ್ ಇನ್ಲೈನ್ 4 11.8:1 ಕಂಪ್ರೆಷನ್ ಅಲ್ವಾ. ಸೊ ಜಾಸ್ತಿ ಏನು ಸ್ಟ್ರೆಸ್ ಇಲ್ಲ ಇಂಜಿನ್ ಮೇಲೆ. ದೊಡ್ಡ ಸಿಲಿಂಡ್ರು, ಪವರ್ ಕಮ್ಮಿ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ. ಸೊ ಇಟ್ ವಿಲ್ ಲಿವ್ ಫಾರ್ ಲಾಂಗ್, ತುಂಬ ವರ್ಷ ಬಾಳಿಕೆ ಬರುತ್ತೆ. ಬ್ಲಾಸ್ಟ್ ಗುರು ಗಾಡಿ, ಕ್ರೇಜಿ ಬ್ಲಾಸ್ಟ್ ಮಾತ್ರ. ಆ ಟಾರ್ಕು, ಆ ಸ್ಮೂತ್ನೆಸ್ಸು, ಅಜ್ಜಿ Z900 ಸ್ಟಾರ್ಟಿಂಗಿಂದ ಹೆಂಗೆ ಬಿಟ್ಟವ್ರ ಗಾಡಿ ಇವತ್ತಿಗೂ ಹಂಗೆ ಇದೆ. ಆ್ಯಕ್ಚುಲಿ ಈ ಮಾಡೆಲ್ ತುಂಬ ಚೆನ್ನಾಗಿದೆ. ಅಪ್ ಡೌನ್ ಕ್ವಿಕ್ ಶಿಫ್ಟ್ರು ಏನಿಲ್ಲ ಹೇಳಿ, ಇದರಲ್ಲಿ ಎಲ್ಲ ಇದೆ, ಎಫರ್ಟೇ ಇಲ್ಲ. ಸಕ್ಕತ್ತಾಗಿ ಬರ್ಸಾಡ್ಬೋದು ಈ ಗಾಡೀಲಿ, ಫುಲ್ ಕಾನ್ಫಿಡೆನ್ಸಲ್ಲಿ ರೈಡ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಸೋ ಪ್ಲಾಂಟೆಡ್ ಗುರು. ನೋಡಿದ್ರಿ ನೀವು ಆ ಸ್ಪೀಡಲ್ಲೂ ಹೆಂಗೆ ಕುತ್ಕೊಂಡು ಒಂಚೂರಲ್ಲಿ ಆಡಲ್ಲ. ಕ್ರೇಜಿ ವ್ಯಾಲ್ಯೂ ಫಾರ್ ಮನಿ ಗುರು ಗಾಡಿ ಇದಂತೂ. ಸೊ ಇದನ್ನು ಯಾರು ತೊಗೋತಾರಲ್ವಾ, ಅದಕ್ಕೆ ನೆವರ್ ಗೋ ರಾಂಗ್ ವಿತ್ ದ ಡಿಸಿಷನ್. ಕಣ್ಣು ಮುಚ್ಕೊಂಡು ಒಂದು ದೊಡ್ಡ ಬೈಕ್ ತೊಗೋಬೋದು ಅಂದರೆ ಅದು Z900 ಮಾತ್ರನೇ.
ಯಾವ ರಿಲಯಬಿಲಿಟಿ ಇಶ್ಯೂ ಇಲ್ಲ, ಬ್ರ್ಯಾಂಡ್ ಪ್ರಾಬ್ಲಮ್ ಇಲ್ಲ, ಸರ್ವೀಸು, ಸ್ಪೇರ್ಸು. ಏನಂದರೆ ದೊಡ್ಡ ಗಾಡಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಮೇಂಟೈನ್ ಮಾಡೋಕ್ಕೆ. ಪಾರ್ಟ್ಸ್ ಕಿಟ್ಸ್ ಏನಾದರೂ ಹೋದರೆ ಒಂಚೂರು ಟೈಮ್ ತೊಗೊಳುತ್ತೆ ಬರೋಕ್ಕೆ. ಬಿಟ್ಟರೆ ಇದ್ರದ್ದೆಲ್ಲ ಲೋಕಲಿ ಅಸೆಂಬಲ್ಡ್ ಗಾಡಿಗಳಿವೆಲ್ಲ CKD. ಸೊ ಮೋಸ್ಟ್ ಆಫ್ ದ ಪಾರ್ಟ್ಸ್ ಇದರಲ್ಲಿ ಏನು ಯೂಸ್ ಮಾಡಿದ್ದಾರೆ ಇವೆಲ್ಲ ಇಂಡಿಯಾಲೇ ಸಿಗುತ್ತೆ. ಸೊ ನಿಮಗೇನು ಹ್ಯಾಸಲ್ ಇಲ್ಲ, ಪಾರ್ಟ್ಸ್ದು ಕೊರತೆ ಇರೋಲ್ಲ. ವೆರಿ ರಿಲಯಬಲ್ ಗಾಡಿ. ಸುಮ್ಮನೆ ಏನೇನೋ ಬ್ರೇಕ್ ಡೌನ್ ಆಗೋದು, ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ ಗಾಡೀಲಿ. ಹಂಗೆ ನೋಡೋಕೆ ಹೋದರೆ ಇದ್ರ ಹಿಂದಿನ ಜನ್ರೇಷನ್ ಇದಕ್ಕಿಂತ ಸಿಂಪಲ್ಲು. ರೈಡ್ ಬೈ ವೈರ್ ಕೂಡ ಇಲ್ಲ ಅದರಲ್ಲಿ. ಅಪ್ ಡೌನ್ ಕ್ವಿಕ್ ಶಿಫ್ಟರ್ ಏನೂ ಇಲ್ಲ. ಸೊ ಅದು ಇನ್ನೂ ಪ್ಯೂರ್ ಮ್ಯಾನ್ಯುವಲ್ ಗಾಡಿ ಅನ್ಕೊಂಬಿಡಿ. ABS ಎಲ್ಲ ಇರುತ್ತೆ. ಬಟ್ ಇದು ಆ್ಯಕ್ಚುಲಿ ಈವನ್ ವಿತ್ ಆಲ್ ದೀಸ್ ಎಲೆಕ್ಟ್ರಾನಿಕ್ ಏಡ್ಸ್ ಇಟ್ಸ್ ಟ್ರೂಲಿ ಬ್ಯೂಟಿಫುಲ್ ಗುರು. ಬ್ಯೂಟಿಫುಲ್ ಗಾಡಿ ಮಾತ್ರ. ಎನಿವೇಸ್ ಈ ಗಾಡಿನೆಲ್ಲ ನೀವು ಟ್ರ್ಯಾಕ್ ಎತ್ಕೊಂಡೋಗಿ ಓಡಿಸೋವಂಥ ಗಾಡಿ ಕೂಡ ಅಲ್ಲ ಇದು. ಸೊ ನಮ್ಮ ಸೂಪರ್ ಡ್ಯೂಕ್ಗೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಫುಟ್ ಪೆಕ್ ಪೊಸಿಷನ್ ಎಲ್ಲ ಡೌನ್ ಇದೆ. ಸೊ ಇದ್ರಲ್ಲಿ ಫುಲ್ ಲೀನ್ ಹೋಗೋಕ್ಕಾಗಲ್ಲ. ನೀವು ಎಲ್ಬೋ ಡ್ರ್ಯಾಗು, ನೀ ಡ್ರ್ಯಾಗ್ ಎಲ್ಲ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಫುಲ್ ಗಾಡಿ ಡ್ರ್ಯಾಗ್ ಆಗೋಗ್ಬಿಟ್ಟಿರ್ತೈತೆ ಕೆಳಗಡೆ. ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಇದರಲ್ಲಿ. ಸೊ ಟೂರಿಂಗ್ ಸ್ಪೋರ್ಟ್ಸ್ ಗಾಡಿ ಇದು. ಒಳ್ಳೆ ಸ್ಪೋರ್ಟ್ ಟೂರಿಂಗ್ ಮಾಡ್ಬೋದು, ಕಂಫರ್ಟಬಲ್ ರೈಡ್ಸ್, ಡೈಲಿ ರೈಡ್ಸ್ ಮಾಡ್ಬೋದು, ಡೈಲಿ ಆಫೀಸ್ಗೆ ಎತ್ಕೊಂಡು ಹೋಗ್ಬೋದು ನೀವು ಈ ಗಾಡಿನ. ಹೆವಿ ಕಂಫರ್ಟ್ ಇದೆ. ರೈಡರ್ ಸ್ಟ್ಯಾಂಗಲು ಎಲ್ಲನೂ ಅಷ್ಟೇ ಮೆತ್ತಿಗಿದೆ. ಸಸ್ಪೆನ್ಷನ್ ಸೆಟ್ಟಿಂಗು ಎಲ್ಲನೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ದಿಸ್ ಈಸ್ ನಾಟ್ ಅ ಟ್ರ್ಯಾಕ್ ಬೈಕ್ ಅಟ್ ಆಲ್. ಪ್ಯೂರ್ಲಿ ಫಾರ್ ದ ಸ್ಟ್ರೀಟ್, ಪ್ಯೂರ್ ಸ್ಟ್ರೀಟ್ ಗಾಡಿ ಇದು. ನಿಮಗೆ ಬೋರ್ ಆಗಿ ಬೇರೆ ಏನಾದ್ರು ತೊಗೊಳೋನಾಗಿರೋ ಸಾಕು ಅಂತ ಕೊಡ್ತೀರಾ ಅಂದ್ರೂ ಹೆವಿ ರೀಸೇಲ್ ಇದೆ ಇದಕ್ಕೆ. ಸೊ ನೀವು ಜಾಸ್ತಿ ಎಲ್ಲ ದುಡ್ಡು ಕಳ್ಕೊಳ್ಳಲ್ಲ ಈ ಗಾಡೀಲಿ. Z900 ಯಾವಾಗಲೂ ಎವರ್ಗ್ರೀನ್ ಗಾಡಿ. ಇಂಡಿಯಾಲಿ ಬಂದಾಗಿಂದನೂ ಹಿಟ್ಟೇ ಇದು. ಇದಕ್ಕೆ ಮುಂಚೆ Z800 ಇತ್ತು, ಅದೂ ಅಷ್ಟೇ ಕ್ರೇಜಿ ಗಾಡಿ. ಇವಾಗಿದು ಇನ್ಫ್ಯಾಕ್ಟ್ ಲಾಸ್ಟ್ ಗಾಡಿಗಿನ ಇದು ಇನ್ನೂ ತುಂಬ ಲೈಟ್ ವೆಯ್ಟು, ಕಾಂಪ್ಯಾಕ್ಟ್ ಥರ ಅನಿಸುತ್ತೆ ನಮಗೆ. ಐ ಡೋಂಟ್ ನೋ ದ ವೆಯ್ಟ್ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲ ಹಳೆ ಮಾಡೆಲ್ಗೂ ಈ ಮಾಡೆಲ್ಗೂ ಅಂತ. ಬಟ್ ಡೆಫಿನೆಟ್ಲಿ ನಮ್ಮ ಲಕ್ಷ್ಮೀಕಾಂತ್ ಅವ್ರ ಗಾಡಿಗಿನ ಇದು ಇನ್ನೂ ಚಿಕ್ಕದಾಗಿ ಅನಿಸುತ್ತೆ ಓಡಿಸೋದಕ್ಕೆಲ್ಲ. ಇನ್ನೂ ಈಸಿ ಇದೆ, ಎಳ್ದಾಡ್ಬೋದು ಆರಾಮಾಗಿ ರೈಟು ಲೆಫ್ಟ್. ವೆಯ್ಟ್ ಎಲ್ಲ ಗೊತ್ತೇ ಆಗಲ್ಲ ಗುರು. ಕ್ರೇಜಿ ಆಗಿದೆ ಮಾತ್ರ. ಸೊ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಐ ಶುಡ್ ಸೇ ಇಟ್ಸ್ ನಾಟ್ ರಿಯಲಿ ದ ಬೆಸ್ಟ್ ಲುಕಿಂಗ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್, ಬಟ್ ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ ಆಗಿದೆ. ಆ ರೆಡ್ ಲೈನ್ ಎಲ್ಲ ನಂಗೆ ಇಷ್ಟ ಆಯಿತು. ರೆಡ್ ಲೈನ್ ಹೊಡಿತಾರೆ ಬಿಂಗ್ 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 ಅಂತ, ಫುಲ್ಲು ರೆಡ್ಡು ಸಗದಾಗಿದೆ ಗುರು ಅದು. ಬಟ್ ಈ ಲೇಔಟ್ ಎಲ್ಲ ಇನ್ನೊಂಚೂರು ಅಟ್ರಾಕ್ಟಿವ್ ಆಗಿ ಮಾಡ್ಬೋದಿತ್ತು ಅವರು. ಅದೇನೋ ಒಂಥರ ಎಕ್ಸಾಗನ್ ಶೇಪ್ ಮಾಡಿಬಿಟ್ಟವ್ರೆ ಫುಲ್ಲು. ಬಟ್ E20 ರೆಡಿ ಅಂತ ಕೇಳಿ ಖುಷಿ ಆಯಿತು. ಪೀಸ್ ಗುರು ಈ ಗಾಡಿ. ಎಷ್ಟೋ ಗಾಡಿಗಳು ಇನ್ನೂ ಬರೀ E5 E10 ಕೂತವೆ, ಅದನ್ನೇ ಸೇಲ್ ಮಾಡ್ತವ್ರು ಇಂಡಿಯಾನಲ್ಲಿ. ಮೊನ್ನೆ ಕವಾಸಾಕಿ ಅವರು ಜೆಟ್ ಸ್ಕಿ ಲಾಂಚ್ ಮಾಡವ್ರೆ. ಎಷ್ಟು ಚೆನ್ನಾಗಿ ಗೊತ್ತಿಲ್ವೋ, ವಾಟರ್ ಸ್ಪೋರ್ಟ್ಸ್ ವಾಟರ್ ಕ್ರಾಫ್ಟ್ ಗಾಡಿಗಳು ಅಫಿಷಿಯಲಾಗಿ ಅವ್ರ ವೆಬ್ಸೈಟಲ್ಲಿ ಲಿಸ್ಟ್ ಆಗಿದ್ದಾವೆ. ಜೆಟ್ ಸ್ಕಿಗಳು ಲಾಂಚ್ ಮಾಡವ್ರೆ. ಅದಕ್ಕೂ ಅಷ್ಟೇ E5 E10 ಮಾತ್ರನೇ, E20 ಇಲ್ವಂತೆ. E20 ಇಲ್ಲ ಅಂದಮೇಲೆ ನಮ್ಮ ಇಂಡಿಯಾದಲ್ಲಿ ಏನಕ್ಕೆ ಬಿಡ್ತಾವ್ರೆ. ಸೊ ಐ ಥಿಂಕ್ ದಟ್ಸ್ ಅಬೌಟ್ ಇಟ್ ಫಾರ್ ದಿಸ್ ವಿಡಿಯೋ ಡಾರ್ಲಿಂಗ್ಸ್. ಹೋಪ್ ಯು ಎಂಜಾಯ್ಡ್ ದ ಲೇಟೆಸ್ಟ್ Z900. ಹೆಂಗನ್ನಿಸ್ತು ಗಾಡಿ ಬಗ್ಗೆ ಹೇಳಿ. ಸುಮಾರು ಜನ ಯೂತ್ಸು ಆ್ಯಕ್ಚುಲಿ ದೊಡ್ಡ ಗಾಡಿ ತೊಗೊಳೋ ಕನ್ಸು ಕಟ್ಕೊಂಡಿರ್ತೀರ. ಅದರಲ್ಲೂ Z900 ತೊಗೋಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಯಾಕಂದರೆ ನಾನು ಹೇಳ್ದಂಗೆ ಮೋಸ್ಟ್ ಆಫ್ ದ ವ್ಲಾಗರ್ಸ್ ಇನ್ ಇಂಡಿಯಾ, ನಾರ್ತು ಸೌತು, ತುಂಬ ಜನ ಸ್ಟಾರ್ಟ್ ಮಾಡೋದೇ Z900 ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಈ ಗಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು. ಸುಹಾಸ್ ಬ್ರೋ ಆ್ಯಂಡ್ ಸುಹಾಸ್ ಅವ್ರ ಅಣ್ಣ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಹೋಮ್ ಡೆಲಿವರಿ ಮಾಡೋರೆ ನನಗೋಸ್ಕರ ಗಾಡಿನ ರಿವ್ಯೂ ಮಾಡಿ ಅಂತ. ಸೊ ಈ ಥರ ನೀವು ಯಾವುದೇ ಹೊಸ ಮಾಡೆಲ್ ತೊಗೊಂಡಿದ್ದು ನಮ್ಮ ಚಾನಲಲ್ಲಿ ಫೀಚರ್ ಮಾಡಬೇಕು ಅಂದರೆ ನನ್ನ ಮೇಲ್ ಅಡ್ರೆಸ್ಗೆ ಮೇಲ್ ಮಾಡಿ. ದಟ್ಸ್ ದ ಈಸಿಯೆಸ್ಟ್ ವೇ ಟು ಗೆಟ್ ಟು ಮೀ. ಇನ್ಸ್ಟಾಗ್ರಾಮ್ DMs ಎಲ್ಲ ನೋಡೋದು ತುಂಬ ಕಷ್ಟ ಇದೆ. ಲಕ್ಷ ಮೆಸೇಜಸ್ ಇರುತ್ತೆ, ಯಾರ್ದು ನಾವು ನೋಡೋಕ್ಕಾಗಲ್ಲ ಅದಕ್ಕೇ. ಸೊ ಆ ಮಾತನ್ನು ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ. ಡಾರ್ಲಿಂಗ್ಸ್, ಯು ಗೈಸ್ ಟೇಕ್ ಕೇರ್. ಮಜ್ಜಿಗೆ ಗಿಜ್ಗೆ ಎಲ್ಲ ಕುಡ್ಕೊಂಡು ಸ್ವಲ್ಪ ಬಾಡಿನ ತಂಪಾಗಿ ಇಟ್ಕೊಳ್ಳಿ. ಹೆವಿ ಸಮ್ಮರು ಡಿಹೈಡ್ರೇಟ್ ಆಗ್ಬಿಡ್ತೀರ ಇಲ್ಲಾಂದರೆ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್.